ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲಿಸುವಂತೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಜೊತೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇಂದು ಸಂಜೆ ಕಾನೂನು ತಂಡ ತಜ್ಞರ ಜೊತೆ ಮಹತ್ವದ ಚರ್ಚೆ ಆಗುತ್ತೆ. ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಮುಂದುವರಿಸಲು ಈಗಾಗಲೇ ತಿಳಿಸಿದೆ. ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಅವಕಾಶ ಕಡಿಮೆ ಆಗಿದೆ. ಸಿಎಂ ಗಮನಕ್ಕೆ ತಂದು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇರುವಂಥದ್ದು. ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಕುರಿತಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು ಸರ್ಕಾರದ ಜೊತೆ ಚರ್ಚೆಯನ್ನ ಮಾಡ್ತೀವಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಥವಾ ನಾಳೆ, ಇಂದು ಸಂಜೆ ಅಥವಾ ನಾಳೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ರಾಜ್ಯ ಸರ್ಕಾರದ ಮುಂದೆ ಕಾನೂನು ತಜ್ಞರೊಟ್ಟಿಗೆ ಮಹತ್ವದ ಚರ್ಚೆಯನ್ನ ಇಂದು ಸಂಜೆ ಮಾಡುವಂಥದ್ದು. ಕಾನೂನು ತಂಡ ಇರುತ್ತೆ, ಅದೇ ರೀತಿಯಾಗಿ ಎಲ್ಲರೂ ಕೂಡ ಇರ್ತಾರೆ, ಉಪಸ್ಥಿತರಿರ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಅವಕಾಶ ಕಡಿಮೆ ಆಗಿದೆ ಈಗ ಆಲ್ರೆಡಿ. ಸಿಎಂ ಗಮನಕ್ಕೆ ತಂದು ಮುಂದಿನ ನಿರ್ಧಾರ ಏನ್ ಮಾಡುವಂಥದ್ದು, ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು, ಎಲ್ಲಾ ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ಮಾಡ್ತೀವಿ ಅಂತ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈಗ ಆಲ್ರೆಡಿ ಆಕ್ರೋಶ ಭುಗಿಲೆದ್ದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಸಿಡಬ್ಲ್ಯೂಎಂಎ, ಸಿಡಬ್ಲ್ಯೂಆರ್ಸಿ ಎರಡು ಕಡೆಯಿಂದಲೂ ಕೂಡ ನಮ್ಗೆ ಅನ್ಯಾಯ ಆಯಿತು. ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಆದ್ರೂ ರೈತರ ಪರವಾಗಿ ನಿಲುವನ್ನ ತೆಗೆದುಕೊಳ್ಳಬೇಕಾಗಿತ್ತು. ಆದ್ರೆ ಅದನ್ನ ಕೂಡ ಮಾಡಿಲ್ಲ. ಅದರ ಜೊತೆಯಲ್ಲಿ ಕರ್ನಾಟಕದ ಪರವಾಗಿ ಯಾರು ವಾದವನ್ನ ಮಂಡನೆ ಮಾಡಿದ್ರು ಅವರಷ್ಟು ಸಮರ್ಥವಾಗಿಲ್ವಾ? ಹಾಗಾದ್ರೆ ಕರ್ನಾಟಕದ ಜನತೆಗೆ ಎಷ್ಟು ನೀರು ಬೇಕಾಗುತ್ತೆ, ಕಾವೇರಿ ಅಂದ್ರೆ ಕೆಆರ್ಎಸ್ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ಇದೆಲ್ಲವನ್ನ ಕೂಡ ವಾದವನ್ನ ಮಂಡನೆ ಮಾಡಿ ಹೇಳಬೇಕಾಗಿತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಕುಡಿಯೋದಕ್ಕೆ ಎಷ್ಟು ಬೇಕು, ರೈತರಿಗೆ ಎಷ್ಟು ಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ವಾದನೆ ಮಂಡನೆ ಮಾಡಬೇಕಾಗಿತ್ತು. ಆದ್ರೆ ಅಷ್ಟು ಸಮರ್ಥವಾಗಿಲ್ವಾ ಹಾಗಾದ್ರೆ ಲಾಯರ್ ಅಂತ ಕೂಡ ಕೇಳ್ತಾ ಇರುವಂಥದ್ದು. ಆಕ್ರೋಶ ಭುಗಿಲೆದ್ದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಲುವರಾಯಸ್ವಾಮಿ ಕೂಡ ಮಾತನಾಡಿರುವಂಥದ್ದು. ನಾನು ಸರ್ಕಾರದೊಟ್ಟಿಗೆ ಕುರಿತಾಗಿ ಮಾತನಾಡ್ತೀವಿ, ಇಂದು ಸಂಜೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಿಎಂ ಗಮನಕ್ಕೆ ತಂದು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಕುರಿತಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಇವಾಗ ಆಲ್ರೆಡಿ ಡಿಕೆಶಿ ಅವ್ರಿಗೂ ಕೂಡ ಗೊತ್ತು ಏನಾಗ್ತಾ ಇದೆ ಏನು ಅಂತ. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಅಂತ ಅಂದ್ರೆ ಅದನ್ನು ಪಾಲನೆ ಮಾಡ್ತಾರೆ. ಇಷ್ಟು ದಿನ ಆಲ್ರೆಡಿ ನೀರನ್ನ ಬಿಟ್ಬಿಟ್ಟಿದ್ದಾರೆ ತಮಿಳುನಾಡಿಗೆ. ಇವಾಗ ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಯಥಾಸ್ಥಿತಿಯನ್ನ ಮುಂದುವರಿಸಬೇಕು. ಅದರ ಜೊತೆಯಲ್ಲಿ 1 ವಾರಗಳ ಕಾಲ ವಿಚಾರಣೆಯನ್ನ ಮುಂದೂಡಿಕೆ ಕೂಡ ಮಾಡಿದೆ. 1 ವಾರದೊಳಗೆ ಅಂಕಿ ಅಂಶಗಳ ಸಮೇತ ನೀವು ಬನ್ನಿ, ಇವಾಗ ಮತ್ತೆ ಚರ್ಚೆ ಮಾಡೋಣ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿರುವಂಥದ್ದು. ಈಗ ಆಲ್ರೆಡಿ ಕರ್ನಾಟಕ ಕೂಡ ವಾದವನ್ನ ಮಂಡನೆ ಮಾಡಿದೆ, ತಮಿಳುನಾಡು ಕೂಡ ವಾದವನ್ನ ಮಂಡನೆ ಮಾಡಿರುವಂಥದ್ದು. ಕಾವೇರಿ ನಮ್ಮದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಆಲ್ರೆಡಿ ಬರಗಾಲ ಶುರುವಾಗಿದೆ. ಏನೇ ಮಳೆ ಬಂದರೂ ಕೂಡ ಆಗ್ತಾ ಇಲ್ಲ, ನೀರು ಸಾಕಾಗ್ತಾ ಇಲ್ಲ, ನಮ್ಗಿರೋರ್ಗೆ ಆಗ್ತಾ ಇಲ್ಲ ಅಂತ ಅಂದ್ರೆ ಹೇಗ್ ಬಿಡೋದು ಅಂತ ಹೇಳಿ ಇದೀಗ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂಥದ್ದು. ಅಲ್ಲಿರುವಂತಹ ರೈತರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಯಾವಾಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಾದ ಮೇಲೆ ಭುಗಿಲೆದ್ದಿರುವಂಥದ್ದು. ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಲವು ಕಡೆಗಳಲ್ಲಿ ಈ ಕುರಿತಾಗಿ ಪ್ರತಿಭಟನೆ ಕೂಡ ಆಗ್ತಾ ಇದೆ. ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು, 1 ಡ್ರಾಪ್ ನೀರು ಕೂಡ ಹೋಗಬಾರ್ದು ತಮಿಳುನಾಡಿಗೆ ಅಂತ ಹೇಳ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು